ಮತ್ತೊಮ್ಮೆ ನಿನ್ನೆ ಆಯ್ಕೆಯಾದಂತಹ ಮತ್ತು ನಾವು ಓದೋದಕ್ಕೆ ಸಾಧ್ಯವಾಗದೇ ಇದ್ದಂತಹ ಪತ್ರಗಳನ್ನು ಯಾರು ಬರೆದಿದ್ದಾರೆ ಎಲ್ಲಿಂದ ಅನ್ನೋದನ್ನು ತಿಳಿಸ್ತೀನಿ. ಸಿದ್ಧರಾಗಿರಿ. ಮುಂದಿನ ಭಾಗದಲ್ಲಿ ನಿಮ್ಮ ಪತ್ರಗಳನ್ನು ಓದ್ತೀವಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಬೆಂಗಳೂರಿನಿಂದ ಉಷಾ ಅವರು ಬರೆದಿದ್ರು. ಜ್ಯೋತಿ ವಿ ಉಗಾರ್ ಅವರು ಬೆಳಗಾವಿ ಬೈಲಹೊಂಗಲದಿಂದ ಬರೆದಿದ್ದಾರೆ. ಶೋಭಾ ಅವರು ಹೊಸದುರ್ಗದಿಂದ ಮತ್ತು ವಸಂತ ಅವರು ಮೈಸೂರಿನಿಂದ. ವಸಂತ ಮೈಸೂರು, ಶೋಭಾ ಹೊಸದುರ್ಗ, ಜ್ಯೋತಿ ವಿ ಉಗಾರ್ ಬೆಳಗಾವಿ ಬೈಲಹೊಂಗಲ ಮತ್ತು ಉಷಾ ಅವರು ಬೆಂಗಳೂರಿನಿಂದ. ನೀವೆಲ್ಲ ಸಿದ್ಧರಾಗಿರ್ಬೋದು. ಮುಂದಿನ ಭಾಗದಲ್ಲಿ ನಿಮ್ಮ ಪತ್ರಗಳನ್ನು ಓದ್ತೀವಿ. ಬನ್ನಿ ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ ಅಂದರೆ ಆಮೆ ನಡಿಗೆ ಅಂತಂದ್ರೂ ತಪ್ಪಾಗಲಾರದು. ಯಾವುದೇ ಒಂದು ಕೆಲಸ ಅದು ಸಹಿತ ಚುರುಕಿನಿಂದ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಮಾಡಬೇಕಾದ ಕೆಲಸಗಳನ್ನು ನೀವು ಮುಂದೂಡ್ತಾ ಇರ್ತೀರಿ. ಹಾಗೆ ಯಾವುದೇ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಇವತ್ತಿಂಥ ಕೆಲಸ ಆಗಬೇಕು, ಇಂಥ ಕಡೆ ಹೋಗಬೇಕು, ಅಥವಾ ಇಂತಹ ವ್ಯಕ್ತಿಗಳನ್ನು ಇವತ್ತು ಭೇಟಿ ಮಾಡಬೇಕು, ಇಂಥದ್ರಿಂದ ಇಂಥ ಕೆಲಸಗಳಾಗುತ್ತೆ ಅಂತ ನೀವು ಸಂಕಲ್ಪ ಮಾತ್ರ. ಆದರೆ ಯಾವುದನ್ನು ಪರಿಪಕ್ವವಾಗಿ ಮಾಡೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಔದುಂಬರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಮಂಗಳವಾರ ಔದುಂಬರ ವೃಕ್ಷ, ಗುರುಪರಂಪರೆ ಇರತಕ್ಕಂತಹ ಗುರುಗಳ ಆಸ್ಥಾನದಲ್ಲಿ ಔದುಂಬರ ವೃಕ್ಷವಿರುತ್ತೆ. ಅಲ್ಲಿ ಗುರುಗಳ ದರ್ಶನವೂ ಆಗುತ್ತೆ, ಔದುಂಬರ ಪ್ರಾರ್ಥನೆಯೂ ಆಗುತ್ತೆ. ಅಂತಹದ್ದು ಎಲ್ಲಾದರೂ ಔದುಂಬರ ವೃಕ್ಷ ಇದ್ದರೆ ಔದುಂಬರ ವೃಕ್ಷಕ್ಕೆ ಒಂದು 11 ಪ್ರದಕ್ಷಿಣೆ ಮಾಡೋದರಿಂದ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದಷ್ಟು ಯಶಸ್ಸು ಬೇಕಾಗಿದೆ. ಆ ಯಶಸ್ಸಿಗೋಸ್ಕರ ಮನೆಯಲ್ಲಿರ್ತಕ್ಕಂತಹ ಪೋಷಕರು, ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿ ಮಕ್ಕಳನ್ನು ಸಾಧ್ಯವಾದಷ್ಟು ಔದುಂಬರ ಪ್ರಾರ್ಥನೆ ಮಾಡಲಿಕ್ಕಾಗಲಿ, ಅಥವಾ ಇವತ್ತು ಸಂಧ್ಯಾಕಾಲದಲ್ಲಾದರೂ ಔದುಂಬರ ವೃಕ್ಷ ಹತ್ರ 1-2 ನಿಮಿಷ ಕಾಲ ಔದುಂಬರದ ನೆರಳಲ್ಲಿ ನಿಂತು ಅಲ್ಲಿ ಔದುಂಬರದ ನೆರಳಲ್ಲಿ ಕೂತ್ಕೊಂಡ್ರೂ ಸಹಿತ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣಬಹುದು. ವಿದ್ಯಾರ್ಥಿಗಳ ಜೀವನದಲ್ಲಿ ಮತ್ತಷ್ಟು ಏಳಿಗೆಯನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ತುಂಬ ದಿವಸಗಳ ನಂತರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣುತ್ತಿದ್ದೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಕಾಣಬಹುದು. ಮನಸಾ ಇಚ್ಛೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ನೀವು ಏನೆಲ್ಲ ವಸ್ತುಗಳನ್ನು ತಗೋಬೇಕು ಅಂತ ಸಂಕಲ್ಪ ಮಾಡಿರ್ತೀರೋ, ಅಥವಾ ಹಣಕಾಸಿನ ವಿಚಾರವಾಗಿ ಮತ್ತಷ್ಟು ಅಭಿವೃದ್ಧಿ ನೋಡಲಿಕ್ಕಾಗಿ ಏನೆಲ್ಲ ಹೊಸ ಯೋಜನೆಗಳು ಮಾಡಿದ್ದೀರೋ ಅಂತಹ ಯೋಜನೆಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣುವಂಥ ದಿನ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಒಳ್ಳೆಯ ದಿನ ಇದೆ. ಒಳ್ಳೆಯ ಸಂಕಲ್ಪವನ್ನು ಮಾಡಿ ನಿಮ್ಮ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಬಹುದು. ಒಳ್ಳೆಯ ಪ್ರಶಂಸೆಗೀಡಾಗಬಹುದು. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ಕೆಲಸ ಕಾರ್ಯಗಳ ಒತ್ತಡದಿಂದ ಮಾನಸಿಕವಾದಂತಹ ಒತ್ತಡ, ಕೆಲಸ ಕಾರ್ಯಗಳ ಒತ್ತಡ ಇದೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲೋ ಮನಸ್ಸಿಗೆ ಬಹಳಷ್ಟು ನೋವು ಪಡ್ತಿದ್ದೀರಿ. ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀರಿ. ಹಾಗೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದಲ್ಲೂ ಸಾಕಷ್ಟು ಎಡವಬೇಕಾದ ಪ್ರಸಂಗ ಎದುರಾಗುತ್ತೆ. ಜೋಪಾನ, ಎಚ್ಚರ ಇರಲಿ. ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆವರೆಗೂ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೂ ಯಶಸ್ಸು ಕಾಣದಂಥ ರೀತಿಯಲ್ಲಿದ್ದೀರಿ. 12 ಗಂಟೆಯ ನಂತರ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ದಾರಿದೀಪ, ಅನುಕೂಲತೆ, ಜೊತೆಗೆ ಇದರಿಂದ ಹೆಚ್ಚಿನ ಯಶಸ್ಸನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ
ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?